ಸರ್ ನಿಮ್ಮ ಹೆಸರು ಹೇಳಿ ಹಂಗೆ. ಉಮೇಶ್ ಮಲ್ಕಪ್ಪ, ಕೊಪ್ಪ, ಸಾಕಿನ ದಾಸ್ತಿಕೊಪ್ಪ, ತಾಲೂಕು ಕಲಗಟ್ಟಿಗೆ, ಸಂಗೇದ್ರ ಕೊಪ್ಪ ಗ್ರಾಮ. ಹಾಂ, ಈಗ ಏನು ಹೊಡಿತಿದ್ದೀರಿ ಸರ್? ಈಗ ನಾವು ಇದಕ್ಕೆ ಉದ್ದಿಗೆ ಕಳಸ ಕೊಟ್ಟಿದ್ವಿ. ಅದ್ರ ಜೊತೆ ನೀವು ಬಯೋ ಕಾಂಪೋಸ್ಟ್ ಕೊಟ್ರಿ, ಅದನ್ನು ಕೂಡಿಸಿ ಹಾಕ್ತೀರಿ. ಓಕೆ, ಇದು ಹೆಂಗೆ ರಿಸಲ್ಟ್ ಬರ್ತಂತ ಒಂದು ಸ್ವಲ್ಪ ನೋಡ್ಕೊಳ್ಳಿ ಸರ್. ಇದು ಏನು ದೊಡ್ಡ ದೊಡ್ಡ ಕಸ, ಈ ಏನು ಕಸಗಳು ಇರ್ತಾವಲ್ಲ, ಜೇಕು, ಇವೆಲ್ಲ ಅರ್ಧಂಬರ್ಧ ಸತ್ತಿದ್ದು ಪೂರ್ತಿ ಸಾಯ್ತದೆ ಇದಕ್ಕೆ. ಒಂದು ಎರಡನೇದಪ್ಪ ಅಲ್ಲೇ ಕಲ್ತಿ ಗೊಬ್ಬರ ಆಗ್ತದೆ, ಮತ್ತು ಬೆಳೆಗೂ ಸಹ ಗೊಬ್ಬರ ಕೊಟ್ಟಂಗೆ ಆಗ್ತದೆ, ಇಳುವರಿ ಜಾಸ್ತಿ ಆಗ್ತದೆ. ಕೊಳತು ಗೊಬ್ಬರ ಆದರೆ ಮತ್ತು ಅದು ಇಳುವರಿ ಜಾಸ್ತಿ ಆಗೋದು, ಕಸನೂ ಅದು ರಸ ಆಗಿ ಹೋಗ್ತದೆ. ಎಸ್ ಸರ್, ಇದನ್ನು ನೋಡಿರಿ. ನೀವು 3 ದಿನ ಆದಮೇಲೆ ನೀವು ಒಂದು ಸ್ವಲ್ಪ ನೋಡ್ಕೊಂಡು ನಾನು ಬಂದರೆ ನಾನು ವೀಡಿಯೋ ಮಾಡ್ತೀನಿ. ನಾವು ಬರಲಿಲ್ಲ ನೀವು ಒಂದು ಸ್ವಲ್ಪ ವೀಡಿಯೋ ಮಾಡಿ ನನಗೆ ಹಾಕಿ. ಆಯಿತು ಸರಿ, ಕಳಿಸ್ತೀನಿ. ಎಸ್ ಸರ್. ಕಾಫಿ ಗಿಡ ನಾವು ಕಳ್ಳನಾಶ್ರದ ಹೆಸರು ಪಟೇಲ ಜೊತೆ ಹೊಡಿತಿದ್ದೀರಿ. ಇಂತಿಂಥ ದೊಡ್ಡ ದೊಡ್ಡ ಜಗಳ ಸಹ ಕಾಂಪೋಸ್ಟ್ ಆಗಿಬಿಡ್ತೀವಿ. ಇವು ಸಹ ಈ ಅಡಿಕೆದು ಏನು ವೇಸ್ಟ್ ಇದೆಯಲ್ಲ, ಇದು ಸಹ ಜಲ್ದಿನೇ ಕಾಂಪೋಸ್ಟ್ ಆಗಿಬಿಡ್ತದೆ. ಟಿಪ್ಪಿಂಗಲ್ಲೆಲ್ಲ ತಂದು ಹೋಗೋದಿವಲ್ಲ, ಕಾಂಪೋಸ್ಟ್ ಮಾಡಿ ಔಷಧಿ ಹೊಡಿಯೋಕೆ ಅಡ್ಡಿಲ್ಲ. ಅಡ್ಡಿಲ್ಲ. ಹಾಂ, ಲಘು ಕಳಿತೆ. ಮತ್ತು 1 ತಿಂಗಳು ನಿಮಗೆ ಕಸ ಬರಲ್ಲ, 1 ತಿಂಗಳು ಎಕ್ಸ್ಟ್ರಾ ಬರಲ್ಲ. ಎದನ್ನು ಹೊಡೆಯಕತ್ರೂ ಹಾಕಿ ಹೊಡೆದ್ರು ನಡೀತದೆ, ಏನು ತೊಂದರೆ ಇಲ್ಲ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಸರ್, ಈ ಒಂದು 18 ದಿನದ ಹಿಂದೆ ಈ ಪ್ಲಾಟಲ್ಲಿ ನಾವು ಪಟೇಲ ಜೊತೆಗೆ ಬಯೋ ಕಾಂಪೋಸ್ಟರ್ನ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿಸಿದ್ವಿ. ಸೊ ಒಂದು ಪಂಪಿಂದ ಅಷ್ಟೇ ನಾನು ನಿಮಗೆ ಡೆಮೋ ಕೊಟ್ಟಿದ್ದೆ. ಸೊ ನಿಮಗೆ ಯಾವ ರೀತಿ ಅನಿಸಿದೆ, ನಿಮ್ಮ ಅಭಿಪ್ರಾಯ? ಈಗ ಪಟೇಲ ಜೊತೆ ಬಯೋ ಕಾಂಪೋಸ್ಟ್ ಕೂಡಿ ಹೊಡಿಸಿದ್ದು ಹುಲ್ಲೂ ಸತ್ತೈತಿ, ಪ್ಲಸ್ ಆ ಸತ್ತಿದ್ದಕ್ಕೆ ಗೊಬ್ಬರ ಆಗೈತಿ. ನಾವು ಈ ಪಟೇಲ ಜೊತೆ ಈ ಬಯೋ ಕಾಂಪೋಸ್ಟ್ ಕೂಡಿಸಲಿ ಹೊಡ್ಲಿದ್ದ ಬರೀ ಹುಲ್ಲು ಸತ್ತೈತಿ, ಅದು ಗೊಬ್ಬರ ಆಗಿಲ್ಲ. ಮತ್ತೆ ಹುಲ್ಲು ಬರ್ತಾ ಇದೆಯಾ ಅಲ್ಲಿ? ಇಲ್ಲ, ಅಲ್ಲಿ ಇದು ನಿಮ್ಮ ಬಯೋ ಕಾಂಪೋಸ್ಟ್ ಕೂಡಿಸ್ ಜೊತೆ ಹುಲ್ಲು ಬರ್ತಾ ಇಲ್ಲ, ಆದ್ರೆ ಕೂಡಿಸಲಿದ್ದಲ್ಲೇ ಹುಲ್ಲು ಬರತ್ತಿದೆ. ಉದಾಹರಣೆ ಅಂದ್ರೆ ಈ ಕಡೆ ಉದಾಹರಣೆ ಐತಿ ನೋಡ್ರಿ, ಇದು ಹುಲ್ಲು ಬರತೈತಿ. ಈಚೆ ಕಡೆ ಹುಲ್ಲು ಇಲ್ಲ, ಈ ಸೈಡ್ ಎಲ್ಲ ಹುಲ್ಲು ಇಲ್ಲ. ಇಲ್ಲೆಲ್ಲೋ ಹುಲ್ಲೇನು ಬಂದಿಲ್ಲ, ಈ ಕಡೆ ಹುಲ್ಲು ಬಂದಿಲ್ಲ. ಆ ಸಾಲಿಂದ ಇಟ್ಕೊಂಡು ಈ ಕಡೆಗೆ ಹೊಡೆದಿದ್ದೀವಿ, ಈ ಕಡೆ ಹುಲ್ಲು ಬಂದಿಲ್ಲ. ಆ ಕಡೆ ಏನು ಬಿಟ್ಟೇವಿ, ಅದು ಹುಲ್ಲು ಬಂದಿತ್ತು. ನೋಡಿರಿ, ಈ ಕಡೆ ಯಾವುದೇ ಹುಲ್ಲಿಲ್ಲ, ಏನಿಲ್ಲ, ಖಾಲಿ ಜಾಗದಲ್ಲೆಲ್ಲ ಸತ್ತಂತ ಕಸ. ಅಲ್ಲೇ ಗೊಬ್ಬರನೂ ಆಗಿಬಿಟ್ಟಿದೆ, ಕಸ ಇತ್ತು ಅನ್ನೋದೇ ಗೊತ್ತಾಗ್ತಿಲ್ಲ. ಅಲ್ಲಿ ಏನೈತಲ್ರಿ, ಅದನ್ನು ಬಯೋ ಕಾಂಪೋಸ್ಟ್ ಕೂಡಿಸ್ಲಿಲ್ಲ. ಇಲ್ಲಿ ನಾವು ಬಯೋ ಕಾಂಪೋಸ್ಟ್ನ ಕೂಡಿಸಿರ್ಲಿಲ್ಲ. ಹಾಗಾಗಿ ಇಲ್ಲಿ ನೋಡಿರಿ, ಇಲ್ಲಿ ನಿಮಗೆ ಹಂಗೆ ವ್ಯತ್ಯಾಸ ಗೊತ್ತಾಗ್ತದೆ. ಇಲ್ಲೆಲ್ಲ ಹುಲ್ಗಳು ಕಾಣಿಸ್ತಾ ಇದ್ದಾವೆ, ಹೌದಾ, ಕ್ಲೀನಾಗಿ. ಸೊ ಇಲ್ಲಿಂದ ಇಲ್ಲಿಗೆ ಹೆಂಗೆ ವ್ಯತ್ಯಾಸ ಕಾಣಿಸ್ತದೆ ನೋಡಿ. ಇಲ್ಲಿ ನಿಮಗೆ ಹುಲ್ಲು ಕಾಣಿಸ್ತದೆ, ಇಲ್ಲಿ ನಿಮಗೆ ಹೊರಗಡೆ ಗಿಡ ಚೆನ್ನಾಗಿ ಸಮೃದ್ಧವಾಗಿ ಬೆಳೆದಿದೆ, ಗಿಡಕ್ಕೆ ಗೊಬ್ಬರನೂ ಕೊಟ್ಟಂಗಾಗಿದೆ. ನಿಮಗೆಲ್ಲೂ ಸಹ ಹುಲ್ಲು ಸಹ ಕಾಣಿಸ್ತಾ ಇಲ್ಲ. ಆಮೇಲೆ ಇದರಷ್ಟು ಗ್ರೋತ್ ಅದು ಮಿಕ್ಸ್ ಮಾಡ್ಲಿಕ್ಕೆ ಆಗಿಲ್ಲ. ಮತ್ತು ನೀವು ಸರ್ ಹೇಳ್ದಂಗೆ ಗ್ರೋತಲ್ಲೂ ಸಹ ನೀವು ನೋಡ್ಬೋದು. ಇಲ್ಲಿಂದ ನಿಮಗೆ ವ್ಯತ್ಯಾಸ ಕ್ಲೀನಿಯರ್ ಕಟ್ಟಾಗಿ ಗೊತ್ತಾಗ್ತದೆ. ಸೊ ಈ ನಮ್ಮ ಬಲಭಾಗದಲ್ಲಿ ಹೈಟ್ ಕಡಿಮೆ ಇದೆ, ಎಡಭಾಗದಲ್ಲಿ ಹೈಟ್ ಒಂದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬಂದಿದೆ ಗಿಡಗಳು. ಸೊ ನಾನು ಮೊದಲೇ ಹೇಳಿದ್ದೀವಿ, ಸತ್ತಂತ ಕಸ ಅಲ್ಲೇ ಗೊಬ್ಬರ ಆಗೋದ್ರಿಂದ ನಿಮಗೆ
ಇಳುವರಿನೂ ಹೆಚ್ಚಾಗ್ತದೆ, ಗಿಡದ ಸಹ ನೋಡಿರಿ ಯಾವ ರೀತಿ ಸಾಂದ್ರತೆ ಇದೆ. ಈ ಕಡೆ ಯಾವ ರೀತಿ ಇದೆ ಸಾಂದ್ರತೆ, ಎರಡು ಕಡೆ ಇದೆ. ಆದರೆ ಕಸ ಒಂದು ಸ್ವಲ್ಪ ಈ ಕಡೆ ಜಾಸ್ತಿ ಇದೆ, ಪ್ಲಸ್ ಹೈಟ್ ಕಡಿಮೆ ಇದೆ. ಈ ಕಡೆ ಒಂದು ಸ್ವಲ್ಪ ಹೈಟ್ ಜಾಸ್ತಿ ಇದೆ. ಸೊ ಡಿಕಂಪೋಸ್ ಆಗಿದೆ ಎಲ್ಲನೂ. ಹೌದು, ನೋಡಿ ಕಸನ ಉಳಿಲಿಲ್ಲ. ಇದೆಲ್ಲ ಬಯೋ ಕಾಂಪೋಸ್ಟರ್ ಜೊತೆ ಮಿಶ್ರಣ ಮಾಡಿರುವಂಥ ಹೊಡೆದಿರೋದು ಪಟೇಲನ. ನೋಡಿ ಇಲ್ಲೆಲ್ಲಿ ಎಲ್ಲೂ ಸಹ ನಿಮಗೆ ಕಸ ಕಾಣಿಸ್ತಾ ಇಲ್ಲ. ಹೊಡೆದು 18 ದಿನ ಆಯಿತು. 18 ದಿನ ಆಯ್ತಲ್ಲ ಸರ್? ಹೌದು, 18 ದಿನ. ಒಂದು ಪಂಪಿಂದ ಅಷ್ಟೇ ಕೊಟ್ಟಿದ್ದೆ. ಒಂದು ಪಂಪ್ ಎಲ್ಲಿ ಗಂಟೆ ಆಗಿದೆ ಅಲ್ಲಿ ಗಂಟೆ ಹೊಡೆದಿದ್ದಾರೆ. ಸರ್ ಮತ್ತೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ರೈತ ಬಾಂಧವರಿಗೆ? ಎಲ್ಲ ರೈತರು ಕಳೆನಾಶಕದ ಜೊತೆ ಇದನ್ನ ಏನು ಬಯೋ ಕಾಂಪೋಸ್ಟ್ ಕೂಡ್ಸಿ ಹೊಡೆದ್ರೆ ಗೊಬ್ಬರನೂ ಆಕತಿ, ಆಮೇಲೆ ಹೊಳ್ಳಿ ಹುಲ್ಲೂ ಹುಟ್ಟೋದಿಲ್ಲ, ಪೀಕ್ ಅಗ್ದಿ ಚೆನ್ನಾಗಿ ಅಭಿವೃದ್ಧಿ ಬರ್ತದೆ ಅಂತ ನನ್ನ ಅನಿಸಿಕೆ. ಎಲ್ಲ ರೈತರು ಇದನ್ನು ಕೂಡಿಸಿ ಹೊಡಿಲ್ಲ ಅಂತೇಳಿ ನನ್ನೊಂದು ಅಭಿಪ್ರಾಯ. ಸರ್ ಧನ್ಯವಾದಗಳು ಸರ್. ನಮಸ್ಕಾರ.